ನಮಸ್ಕಾರ ರೀ. ವಿಶಾಲ ಮರುಭೂಮಿಯ ಕರ್ಮಹೀನ ಮೃತ್ಯು ಶಾಂತಿ, ಅಪಾರ ಸಮುದ್ರದ ನಿರಂತರೋತ್ಸಾಹಪೂರ್ಣ ಕರ್ಮಮಯ ಕ್ರಾಂತಿ, ಅನಂತಾಕಾಶದ ವಿಪುಲ ನೀಲ ಧ್ಯಾನ ಗಾಂಭೀರ್ಯ, ಮೇಘಚುಂಬಿತ ಮಹಾಪರ್ವತ ಶ್ರೇಣಿಯ ತಪೋಮಯ ಶಿಲಾಸ್ಥೈರ್ಯ, ದಿಗಂತ ವ್ಯಾಪಿಯಾದ ಮಹಾರಣ್ಯ ರಾಜಿಯ ಸುಂದರ ಸ್ವಚ್ಛಂದ ಭೋಗೋನ್ಮಾದ, ಇವುಗಳನ್ನೆಲ್ಲ ಹಾಸು ಹೊಕ್ಕಾಗಿರಿಸಿಕೊಂಡಂತಹ ಸ್ವಾಮಿ ವಿವೇಕಾನಂದರ ಬೃಹನ್ ಮಹಾವ್ಯಕ್ತಿತ್ವದ ದರ್ಶನವನ್ನು ದಿನ ಒಂದು 5 ನಿಮಿಷ ಮಾಡ್ಕೊತ ಹೋಗೋಣಲ್ರಿ. 1863 ಇಸ್ವಿ ಜನವರಿ 12ನೇ ತಾರೀಕು ಮಕರ ಸಂಕ್ರಾಂತಿಯ ಪುಷ್ಯಬಹುಳ ದಿನ. ಸೂರ್ಯೋದಯ ಆಗ್ಲಿಕ್ಕೆ ಇನ್ನು 6 ನಿಮಿಷ ತಡ ಐತಿ ಅಂತಂದ್ರೆ ಬರೋಬ್ಬರಿ ಮುಂಜಾನೆ 6 ಗಂಟೆ 33 ನಿಮಿಷ 33 ಸೆಕೆಂಡಿಗೆ ಈ ಜಗತ್ತಿನ ಮಹಾನ್ ಯೋಗಿ ಆಗಲಿರುವ ಮಗನನ್ನು ಹೆರ್ತಾರ ಮಹಾನ್ ಮಾತೆ ತಾಯಿ ಭುವನೇಶ್ವರಿ ದೇವಿ. ಒಬ್ಬ ವ್ಯಕ್ತಿ ಮುಂದೆ ತನ್ನ ಭವಿಷ್ಯದೊಳಗೆ ಏನಾಗ್ತಾನ ಅನ್ನುವ ಆಧಾರಕ್ಕೆ 2 ಹಿನ್ನೆಲೆಗಳಿರ್ತಾವ. ಒಂದು ಆತನ ಕುಟುಂಬ, ಇನ್ನೊಂದು ಆತ ಬೆಳೆದು ಬಂದ ವಾತಾವರಣ. ವಿವೇಕಾನಂದರ ಅಜ್ಜ ಒಬ್ಬರು ದುರ್ಗಾಚರಣ ದತ್ತ ಅನ್ನುವರು ವೀರ ಸನ್ಯಾಸಿ ಆಗಿದ್ದವರು. ಆದ್ರೆ ಅವರ ಮಗ ವಿಶ್ವನಾಥ ದತ್ತರು ಅಂದ್ರೆ ವಿವೇಕಾನಂದರ ತಂದೆ ವಕೀಲರಾಗಿದ್ದು ಪ್ರಸ್ತುತ ಸಮಾಜಕ್ಕೆ ಹೆಂಗೆ ಬೇಕು ಹಂಗೆ ಜೀವನ ಸಾಗಿಸ್ಕೊಂಡು ಆಂಗ್ಲೇಯರ ಪ್ರಭಾವದ ಆಧಾರದ ಮೇಲೆ ಸುಂದರವಾದ ಬದುಕನ್ನು ಕಟ್ಕೊಂಡಿದ್ರು. ಸನ್ಯಾಸಕ್ಕೂ ಅವರಿಗೂ ಸಂಬಂಧನೇ ಇಲ್ಲ ಅನ್ನೋ ಹಂಗೆ. ಆದ್ರೆ ಇವರಿಗೆ ಹುಟ್ಟಿದ ಮಗ ಮತ್ತೆ ತನ್ನ ಅಜ್ಜನಂಗ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅಂಥಿಂಥ ಸನ್ಯಾಸಿ ಅಲ್ರಿ, ಜಗತ್ತಿನಿಬ್ಬರಿಗಾಗಿ ನೋಡುವಂಥ ಸನ್ಯಾಸಿ ಆಗ್ತಾರ. ಇಡೀ ಯುವ ಸಮುದಾಯಕ್ಕೆ ಒಂದು ಪ್ರೇರಕ ಶಕ್ತಿಯಾಗಿ ನಿಲ್ತಾರೆ. ಇಂಥ ಸ್ವಾಮಿ ವಿವೇಕಾನಂದರ ಬಾಲ್ಯ ಹೆಂಗಿತ್ತು ಅಂತ ನಾವು ನೋಡೋದಾದ್ರೆ, ನಾವು ಇತ್ತೀಚಿನ ಮಕ್ಕಳಿಗೆ ಜನ್ಜಿ ಮಕ್ಕಳಿಗೆ ಬೈತೀವಲ್ಲ ಏನು ಉಡಾಳದಾರ ಅಂಥೇಳಿ, ಹಂಗೆ ಅಷ್ಟ ದಾಂಡ್ಲಿ ಇದ್ರಂತ. ಬೀಲೆ ಏನು ಬೀಲೆ? ಹೌದ್ರಿ, ವಿವೇಕಾನಂದರಿಗೆ ಅವ್ರ ತಾಯಿ ಭಾಳ ಪ್ರೀತಿಯಿಂದ ಕರೆಯುವಂಥ ಹೆಸರು ಬೀಲೆ, ಅವರ ನಿಕ್ ನೇಮ್ ಆಗಿತ್ತು. ನೋಡ್ಬಿಲೆ ಅಂತ ಹೇಳಿ ಅವರ ಅಮ್ಮ ಅವರಿಗೆ ಭಾಳ ಅಂಜಿಸ್ತಿದ್ರಂತ. ಆದರೆ ಯಾವುದಕ್ಕೂ ಅಂಜದ ಸ್ವೇಚ್ಛಾಚಾರಿ ಸ್ವಚ್ಛಂದ ಬದುಕನ್ನು, ಸ್ವತಂತ್ರ ಬದುಕನ್ನು ಜೀವಿಸ್ತಿದ್ರು ನರೇಂದ್ರನಾಥ ದತ್ತ. ಅವರ ಅಜ್ಜನ ಹೆಸರಿಡಬೇಕು ಅಂತ ಹೇಳಿ ಅವರಿಗೆ ದುರ್ಗಾದಾಸ ಅಂತ ಹೆಸರಿಡ್ತಾರಂತ. ಆಮೇಲೆ ವೀರೇಶ್ವರನನ್ನು ಹರಕೆ ಹೊತ್ತು ಹಡ್ದೀನಿ ಅನ್ನೋ ಕಾರಣಕ್ಕೆ ಅವ್ರ ತಾಯಿ ಅವರಿಗೆ ವೀರೇಶ್ವರ ಅಂತ ಹೆಸರಿಡ್ತಾರಂತ. ಆದ್ರೆ ಪ್ರಚಲಿತಕ್ಕೆ ಬಂದಿದ್ದು ನರೇಂದ್ರನಾಥ. ಅವರ ನಿಕ್ ನೇಮ್ ಬಿಲೆ. ಇಬ್ಬರು ಅಕ್ಕಂದಿರ ಮುದ್ದಿನ ತಮ್ಮ ಆದ ಬಿಲೆ ಸಿಕ್ಕಾಪಟ್ಟಿ ಕಾಡ್ತಿದ್ರಂತ ಅವರಿಗೆ. ಅದೆಷ್ಟು ದಾನ್ಲಿ ಮಾಡ್ತಿದ್ರು ಅಂತಂದ್ರೆ, ಒಂದೊಂದು ಸಲ ರೋಸಿ ಹೋದ ತಾಯಿ ಭುವನೇಶ್ವರಿ ದೇವಿ, ಅಪ್ಪ ಸಾಕಷ್ಟು ಹರಕೆ ಹೊತ್ತು ಹಡದ್ನೆಲ್ಲ ಗಂಡು ಮಗ ಬೇಕು ಅಂಥೇಳಿ, ಶಿವ ನೀನೇ ಬಂದು ನನ್ನ ಮಡಿಲ್ನಾಗ ಆಡ್ತಿ ಅಂತ ನಾ ಅಂದ್ಕೊಂಡ್ರೆ ನಿನ್ನ ಗಣದೊಳಗಿರೋ ಯಾವುದೋ ಒಂದು ಮಂಗನಿಗೆ ಕೊಟ್ಟು ಕಳಿಸಿಯಲ್ಲ ನನ್ನ ಮಡಲಿಗೆ ಅಂಥೇಳಿ ಶಿವನ ಮೇಲೆ ಸಿಟ್ಟಿಗೇರಿ ಬೈತಿದ್ರಂತ. ಅಷ್ಟು ದಾನ್ಲಿ ಇದ್ರು ಅಂತ. ಅವ್ರ ಬಾಲ್ಯದಾಗ ನೀ ಮುಂದೆ ಏನಾಗ್ತಿ ಅಂತಂದ್ರೆ, ನಾನು ಕೋಚ್ಮ್ಯಾನ್ ಆಗ್ತೀನಿ, ಸಾರೋಟನ್ನು ಓಡಿಸುವ ಸಾರಥಿ ಆಗ್ತೀನಿ, ಕಲ್ಕತ್ತಾದಂಥ ಮಹಾನಗರದ ಬೀದಿಯೊಳಗೆ ಎಂಥಂಥ ಮಹಾನ್ ವ್ಯಕ್ತಿಗಳನ್ನು ದೂರ ಸರಿಸಿ ಗಾಡಿ ಓಡಿಸ್ಕೊಂಡು ಹೋಗುವಂಥ ಸಾರಥಿ ಆಗ್ತೀನಿ ಅಂತ ಹೇಳ್ತಿದ್ರಂತ. ಅದು ನಮಗೆ ಗೊತ್ತಿದ್ದ ಕಥೆನೇ ಅದು. ಅದನ್ನು ನೋಡಿ ಅವ್ರ ತಂದೆ ಬೈದಾಗ ತಾಯಿ ಕೃಷ್ಣನು ಅರ್ಜುನನಿಗೆ ಸಾರಥಿನೇ ಆಗಿದ್ದ ಅಲ್ಲ ಅಂತ ಹೇಳಿದ ಕತೆ ನಾವೆಲ್ಲ ಸಣ್ಣವರಿದ್ದಾಗ ಓದೀವಿ. ಆದ್ರೆ ಇವರು ತಮ್ಮ ಗೆಳೆಯರ ಬಳಗನೆಲ್ಲ ಕರ್ಕೊಂಡು ಧ್ಯಾನಕ್ಕೆ ಕೂಡೋದು, ಮೈಯೆಲ್ಲ ಬೂದಿ ಬಳ್ಕೊಂಡು ನಾನೇ ಶಿವ ಆಗಿಬಿಟ್ಟೆ ಅನ್ನೋದು, ಅವ್ರ ತಾಯಿಯನ್ನು ದಿನ ಒಂದಿಲ್ಲ ಒಂದು ರೀತಿ ಪೇಚಿಗೆ ಈಡು ಮಾಡೋದು, ಅಕ್ಕಂದ್ರಿಗೆ ಹೊಡೆಯೋದು, ಅವರಿಗೆ ಬೈಯೋದು, ಆಮೇಲೆ ಅವ್ರು ಬೆನ್ನು ಹತ್ತಿದ್ರಂದ್ರೆ ಓಡಿ ಹೋಗಿ ರಾಡಿ ಹಿಡ್ಕೊಂಡು ಬರ್ರಿ ಈಗ ಹೆಂಗೆ ಬರ್ತೀರಿ ನೋಡ್ತೀನಿ ಅಂತ ಅನ್ನೋದು. ಅವರೇ ಅಸಹ್ಯಾಗಿ ಅವನಿಗೆ ಬಿಟ್ಟು ಹೋಗಬೇಕೇ ವಿನಃ ನರೇಂದ್ರ ಎಂದಿಗೂ ಯಾರಿಗೂ ಸೋಲ್ತಿರ್ಲಿಲ್ಲ ಅಂತ. ಒಂದಿನ ಹೀಗೆ ಎಲ್ಲ ಗೆಳೆಯರನ್ನ ಕರ್ಕೊಂಡು ಧ್ಯಾನ ಮಾಡೋನು, ನಾನು ನಿಮಗೆ ಆಧ್ಯಾತ್ಮ ಕಲಿಸ್ಕೊಡ್ತೀನಿ ಅಂಥೇಳಿ ಧ್ಯಾನಕ್ಕೆ ಕುಂತಂತ. ಒಂದು 5 ನಿಮಿಷ ಆದಮೇಲೆ ಎಲ್ಲ ಹುಡುಗರು ವಯೋಸಹಜವಾಗಿ ಕಣ್ಬಿಟ್ಟು ನೋಡ್ತಾರೆ. ನರೇಂದ್ರರ ಮುಂದೆ ಒಂದು ದೊಡ್ಡ ವಿಷಸರ್ಪ ನಾಗರ ಹಾವು ಬಂದು ಕುಂತಿಂತದ್ದು. ಎಲ್ಲರೂ ನರೇಂದ್ರ ನರೇಂದ್ರ ಅಂತಾರಂತ. ಬಿಲೆ ಬಿಲೆ ನೋಡು ಹಾವು ಬಂದದ ಏಳು ಏಳು ಅಂತಾರಂತ. ಆದ್ರೆ ಅದ್ರ ಪರಿವೇನೇ ಇಲ್ಲದೆ
ನರೇಂದ್ರನಾಥ 9 ವರ್ಷದ ಹುಡುಗ ಧ್ಯಾನದೊಳಗೆ ಮಗ್ನ ಆಗಿರ್ತಾನೆ. ಹುಡುಗರೆಲ್ಲ ಓಡಿ ಹೋಗಿ ದೊಡ್ಡೋರಿಗೆ ಕರ್ಕೊಂಬರ್ತಾರೆ. ಅವರೆಲ್ಲ ಬಂದು ನೋಡ್ತಾರೆ, ಆ ಹಾವು ತನ್ನ ಪಾಡಿಗೆ ತಾನು ಹೋಗ್ತದೆ. ಆಮೇಲೆ ಇವರು ಧ್ಯಾನದಿಂದ ಎದ್ದಾಗ ಏನಾಯಿತು ಅಂತ ಕೇಳ್ತಾರೆ. ಹಾವು ಬಂದಿತ್ತು, ನಿನಗೇನೂ ಮಾಡಲಿಲ್ಲ, ನೀನು ಎದೆಗುಂದಲಿಲ್ಲ ಅಂತ ನರೇಂದ್ರನಾಥರಿಗೆ ಹೇಳಿದಾಗ ಅವರು ನನಗದ್ರ ಕಲ್ಪನೆಯೇ ಇರಲಿಲ್ಲ, ನಾನು ನನ್ನದೇ ಲೋಕದೊಳಗಿದ್ದೆ, ಆ ಶಿವನ ಜೊತೆಗೆ ಅಂತರಂಗದೊಳಗೆ ಸಾಮರಸ್ಯ ಸಾಧಿಸ್ಲಿಕ್ಕತ್ತಿದ್ದೆ ಅಂತ ಹೇಳ್ತಾರಂತೆ. ಆ ಸಣ್ಣ ವಯಸ್ಸಿಗೆ ಅಷ್ಟು ಆಧ್ಯಾತ್ಮದ ತಿಳುವಳಿಕೆ, ಅಷ್ಟು ಏಕಾಗ್ರತೆ, ಆ ಜಾಣ್ಮೆ ಇತ್ತು ಅಂತಂದ್ರೆ ಅವರು ಸಾಮಾನ್ಯರು ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಯುವಕರಿಗೆ ಪ್ರೇರಕ ಶಕ್ತಿಯಾಗಿ ನಿಲ್ಲುವಂಥ ವಿವೇಕಾನಂದರ ಯೌವನ ಹೆಂಗಿತ್ತು, ಆ ಸಂದರ್ಭದೊಳಗೆ ಅವರು ಎದುರಿಸಿದಂಥ ಮನದ ತುಮುಲಗಳೇನು ಅನ್ನೋದನ್ನು ಮುಂದಿನ ವಿಡಿಯೋದಾಗ ನೋಡೋಣಂತ. ಅಲ್ಲಿ ತನಕ ನಮಸ್ಕಾರ.